ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಹಿಂದೆ ಕ್ಲಾಸ್ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಅದರ ಮುಂದುವರೆದಿರ್ತಕ್ಕಂಥ ಭಾಗ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಸರ್ಕಾರೇತರ ರಾಜಕೀಯ ಸಂಸ್ಥೆಯಾಗಿದೆ. ಇದರಲ್ಲಿ ಲಕ್ಷಾಧೀಶರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ಜಮೀನ್ದಾರರು, ರೈತರು, ಪ್ರಾಧ್ಯಾಪಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ಉಳ್ತಕ್ಕಂಥ, ಅನುಭವ ಉಳ್ತಕ್ಕಂಥ, ಜ್ಞಾನ ಉಳ್ತಕ್ಕಂಥವರು, ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಕೂಡ ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಸಂಸ್ಥೆಯ ಸ್ಥಾಪನೆಗಳು ಅಂದಿನ ಅನೇಕ ಪ್ರೇರಕವಾಗಿರ್ತಕ್ಕಂಥ ಶಕ್ತಿಗಳಿಗೆ ಕಾರಣವಾಗುವುದರ ಮೂಲಕ ರಾಷ್ಟ್ರೀಯ ಚಳವಳಿಯ ಮೊದಲ ಹಂತದಲ್ಲಿ ದಾದಾಬಾಯಿ ನವರೋಜಿ, ಸರ್ ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ ಇವರಂತಹ ಮುಂತಾದ ನಾಯಕರುಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಅದು ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು. ಆಗ ಭಾರತೀಯ ಸಾರ್ವಜನಿಕ ಅಭಿಪ್ರಾಯ ಅವರ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತಹ ಸಂಘವೊಂದರ ಅಗತ್ಯ ಇದ್ದುದನ್ನು ಮನಗಂಡು ಇದನ್ನು ಅರಿತಿರತಕ್ಕಂಥ ಸುರೇಂದ್ರನಾಥ್ ಬ್ಯಾನರ್ಜಿಯವರು 1883ರಲ್ಲಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅಂತಕ್ಕಂಥದ್ದನ್ನು ಸ್ಥಾಪಿಸ್ತಾರೆ. ಭಾರತೀಯ ಕುಂದುಕೊರತೆಗಳಿಗೆ ಪರಿಹಾರವನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಈ ಸಂಸ್ಥೆಯ ಮೂಲಕ ಪಡೆಯಬಹುದಾಗಿತ್ತು ಅಂತಕ್ಕಂಥ ಒಂದು ಮಹಾದಾಶೆಯನ್ನು ಇಟ್ಕೊಂಡಿರ್ತಕ್ಕಂಥ ದಾದಾಬಾಯಿ ನವರೋಜಿಯವರು ಈ ಒಂದು ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅಂತಕ್ಕಂಥ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅದರ ಮೂಲಕ ಭಾರತೀಯರು ತಮ್ಮ ಬೇಕು ಬೇಡಿಕೆಗಳನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕೆ ಒಂದು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಮೊಟ್ಟ ಮೊದಲ ಬಾರಿಗೆ ದಾದಾಬಾಯಿ ನವರೋಜಿಯವರು ಈ ಒಂದು ಅವಕಾಶವನ್ನು ಭಾರತೀಯರಿಗೆ ಕಲ್ಪಿಸಿಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಜಿಪ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ವಿದ್ಯಾವಂತ ಭಾರತೀಯರಾಗಿರ್ತಕ್ಕಂಥ ಮತ್ತು ನಿವೃತ್ತ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಎಒ ಹ್ಯೂಮ್ ಅವರ ಸಲಹೆಯಂತೆ ಭಾರತೀಯರು ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯನ್ನು 1885 ಡಿಸೆಂಬರ್ 27 ಮತ್ತು 28ರಂದು ಇದನ್ನು ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ತರುವಾಯ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಇಂಡಿಯನ್ ನ್ಯಾಷನಲ್ ಸಂಸ್ಥೆಯಲ್ಲಿ ವಿಲೀನಗೊಳಿಸುವುದರ ಮೂಲಕ ಅವ್ರದ್ದೇನು ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅಂತಕ್ಕಂಥದ್ದಿತ್ತು ಅದನ್ನು INC ಅಂತ ಇಟ್ಕೊಂಡ್ಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಂಸ್ಥೆ ಮೊದಲ ಅಧಿವೇಶನ ಅದು ಮುಂಬೈಯಲ್ಲಿ ನಡೀಬೇಕಾಗಿತ್ತು. ಕಾರಣಾಂತರಗಳಿಂದ ಮುಂಬೈಯಲ್ಲಿ ನಡೀತದೆ. ಪೂನಾದಲ್ಲಿ ಅದು ಮೊದಲು ಫಿಕ್ಸ್ ಮಾಡಲಾಗಿದ್ದಿತ್ತು. ಕಾರಣಾಂತರಗಳಿಂದ ಅದು ಮುಂಬೈಗೆ ಶಿಫ್ಟ್ ಮಾಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಏನು ಅಂತ ಹೇಳಿದ್ರೆ ಭಾರತದ ರಾಷ್ಟ್ರೀಯ ಪಕ್ಷದ ರಚನೆ ಅಂತ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಪಕ್ಷದ ರಚನೆ ಅಂತ ಇಟ್ಕೊಂಡ್ಬಿಟ್ಟು ಭಾರತೀಯರ ಜನಜೀವನವನ್ನು ಉತ್ತಮಗೊಳಿಸುವುದಕ್ಕಾಗಿ ಮತ್ತು ಭಾರತೀಯರಿಗೆ ಆಡಳಿತದಲ್ಲಿ ಪಾಲು ದೊರಕಿಸಿಕೊಡುವುದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳಾಗಿದ್ದವು. ಕಾಂಗ್ರೆಸ್ ಸದಸ್ಯರಾಗ ಬಯಸುವವರು ಕೇವಲ 4 ಆಣೆ ಅಂದರೆ 25 ಪೈಸೆ, ಏನು 25 ಪೈಸೆ ಅಂತ ಹೇಳ್ತೀವಿ, ಚಂದ ಹಣವನ್ನು ಕೊಟ್ಟು ಅವರು ಅದರದೇ ಸದಸ್ಯರಾಗಬೇಕಾಗಿದ್ದಿತ್ತು ಅನ್ನೋದಂಥದ್ದು ಗೊತ್ತಾಗ್ತದೆ. ಅಲ್ಲಿ ಸದಸ್ಯರಾಗ ಬಯಸುವವರು ಅದರ ತತ್ವಗಳಿಗೆ ಬದ್ಧರಾಗಿರುತ್ತೇವೆ ಎಂಬ ಕರಾರಿಗೆ ಸಹಿಯನ್ನು ಹಾಕುವುದರ ಮೂಲಕ ಅದಕ್ಕೆ ಕೆಲವು ಅಂಡರ್ಟೇಕಿಂಗ್ ಅಂತ ನಾವೇನು ಹೇಳ್ತೀವಿ ಅಥವಾ ಅದನ್ನು ಬರೆದು ಕೊಡಬೇಕಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಕೆಲವೇ ವರ್ಷದಲ್ಲಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರ ಸಂಖ್ಯೆ 55 ಲಕ್ಷಕ್ಕೆ ಆಗ್ತದೆ ಅಂತಕ್ಕಂಥದ್ದು. 19ನೇ ಶತಮಾನದುದ್ದಕ್ಕೂ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ಟೀಕಿಸುವುದಕ್ಕೆ ಮತ್ತು ಅನೇಕ ಸುಧಾರಣೆಗಳನ್ನು ನೀಡುವುದಕ್ಕೆ ತನ್ನ ಕಾರ್ಯಕ್ರಮಗಳನ್ನು ಸೀಮಿತಗೊಳಿಸಿರ್ತಕ್ಕಂಥದ್ದು. ಇದು ತನ್ನ ಅಭಿಪ್ರಾಯಗಳನ್ನು ಮತ್ತು ನಿರ್ಣಯಗಳ ರೂಪದಲ್ಲಿ ಸರ್ಕಾರ ಅಂದರೆ ಕಾಂಗ್ರೆಸ್ ಅಂತಕ್ಕಂಥ ಸರ್ಕಾರ ಬಡತನ, ನಿರುದ್ಯೋಗ ಸಮಸ್ಯೆಗಳು ಸರ್ಕಾರದ ಮುಂದಿಟ್ಟು ಅವುಗಳ ಬದಲಾವಣೆಗೆ ಒತ್ತಾಯಿಸುವುದರ ಮೂಲಕ ಸರ್ಕಾರ ಅಂತ ಹೇಳಿದ್ರೆ ಅವತ್ತಿನ ಬ್ರಿಟಿಷ್ ಸರ್ಕಾರದ ಮುಂದೆ ಈ ಎಲ್ಲ ತೊಂದರೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜೊತೆಗೆ ಶಸ್ತ್ರಾಸ್ತ್ರ ನಿಷೇಧ ಕಾನೂನು, ಅಬಕಾರಿ ಮತ್ತು ಉಪ್ಪಿನ ಮೇಲೆ ವಿಧಿಸ್ತಕ್ಕಂಥ ಈ ಒಂದು ತೆರಿಗೆಗಳನ್ನು ಇವು ಪ್ರಥಮ ಅಧಿವೇಶನದಲ್ಲಿ ಈ ಎಲ್ಲ ಅಂಶಗಳನ್ನು ಅಂದರೆ ಏನು ಮುಂಬೈಯಲ್ಲಿ ನಡೆದಿರ್ತಕ್ಕಂಥ WC ಬ್ಯಾನರ್ಜಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮ್ಮೇಳನದಲ್ಲಿ ಈ ಎಲ್ಲ ಅಂಶಗಳು ರದ್ದುಗೊಳಿಸುವುದರ ಮೂಲಕ ತಮ್ಮ ಬೇಡಿಕೆಯನ್ನು ಸಲ್ಲಿಸ್ತದೆ ಈ ಕಾಂಗ್ರೆಸ್ ಅಂದಿನ ಸರ್ಕಾರಕ್ಕೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕಾಂಗ್ರೆಸ್ ತನ್ನ ಪ್ರಥಮ ಅಧಿವೇಶನದಲ್ಲಿ ಹಲವಾರು ಅಂಶಗಳನ್ನು ಚರ್ಚಿಸಿ ಜಾರಿಗೆ ತರುವಂಥ ಕೆಲವು ಶಿಫಾರಸುಗಳನ್ನು ಕೂಡ ಇಲ್ಲಿ ಮಾಡಲಾಗ್ತದೆ ಅನ್ನುವಂಥದ್ದು. ಹಾಗಾದರೆ ಆ ಶಿಫಾರಸುಗಳು ಏನು ಅಂತ ಹೇಳಿದ್ರೆ ಭಾರತದ ಆಲೋಚನಾ ಸಭೆಯೊಂದನ್ನು ತೆಗೆದುಹಾಕುವುದು, ಭಾರತದ ಆಡಳಿತದ ಕೆಲಸ ಕಾರ್ಯದರ್ಶಿಗಳ ವಿಚಾರಣೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ನೇಮಿಸ್ತಕ್ಕಂಥದ್ದು,
ಪಂಜಾಬ್, ಔಧ್ ಮತ್ತು ವಾಯುವ್ಯ ಪ್ರಾಂತಗಳಲ್ಲಿ ಶಾಸನಸಭೆಯನ್ನು ಅಸ್ತಿತ್ವಕ್ಕೆ ತರುವಂಥದ್ದು. ಶಾಸನಸಭೆಗೆ ಆರಿಸಲ್ಪಟ್ಟಿರ್ತಕ್ಕಂಥ ಸದಸ್ಯರು ಪ್ರತಿಜ್ಞಾಪನಾ ಹಕ್ಕಿನೊಡನೆ ಅಂಗೀಕರಿಸಬೇಕು. ಆಯುಧಗಳ ಮಂಡನೆಯನ್ನು ಸಾಮಾನ್ಯ ಸಭೆಯಲ್ಲಿ ಹೌಸ್ ಆಫ್ ಕಾಮನ್ ಅಂತ ಹೇಳ್ತೀವಿ. ಈ ಸಮಿತಿಗಳ ಸ್ಥಾಪನೆಗೆ ಆಲೋಚನಾ ಸಭೆಯಲ್ಲಿ ಬಹುಸಂಖ್ಯಾತ ವಿರೋಧಿಗಳ ನಿರ್ಧಾರ ಮಾಡತಕ್ಕಂಥದ್ದು. ಸೈನ್ಯದ ವೆಚ್ಚವನ್ನು ತಗ್ಗಿಸುವುದು. ಬ್ರಿಟಿಷ್ ಮತ್ತು ಭಾರತೀಯರ ನಡುವೆ ಸೈನ್ಯದಲ್ಲಿ ನೇಮಕಕ್ಕೆ ಸಂಬಂಧಿಸಿರ್ತಕ್ಕಂತೆ ಅನೇಕ ತಾರತಮ್ಯಗಳಿದ್ದವು ಅಥವಾ ಲೋಪದೋಷಗಳಿದ್ದವು. ಆ ಸೈನಿಕರ ಬಗ್ಗೆ ಇದ್ದಿರತಕ್ಕಂಥ ತಾರತಮ್ಯಗಳನ್ನು ಸಮಾವೇಶದಲ್ಲಿ ಅವು ಸರಿಪಡಿಸ್ತಕ್ಕಂಥ ನಿರ್ಧಾರಕ್ಕೆ ಬರ್ತದೆ. ಭಾರತ ಮತ್ತು ಇಂಗ್ಲೆಂಡ್ಗಳಲ್ಲಿ ಸಾರ್ವಜನಿಕ ಸೇವಾ ಪರೀಕ್ಷೆಗಳಂತ ನಾವೇನು ಹೇಳ್ತಾ ಇದ್ದೀವಿ, ಅಥವಾ ಸಿವಿಲ್ ಸರ್ವಿಸ್ ಪರೀಕ್ಷೆ ಅಂತಕ್ಕಂಥದ್ದು ಅಥವಾ ನಾಗರಿಕ ಸೇವಾ ಪರೀಕ್ಷೆ ಅಂತಕ್ಕಂಥದ್ದು, ಇದು ಏಕಕಾಲಕ್ಕೆ ನಡೆಸಬೇಕು ಅಂತಕ್ಕಂಥದ್ದು, ವಿದ್ಯಾರ್ಥಿಗಳ ವಯೋಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಈ ಎಲ್ಲ ಅಂಶಗಳನ್ನು, ಈ ಎಲ್ಲ ಷರತ್ತುಗಳನ್ನು ಮುಂಬೈಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಮೊದಲ ಅಧಿವೇಶನದಲ್ಲಿ ಈ ಶಿಫಾರಸುಗಳನ್ನು ಈ ಕಾಂಗ್ರೆಸ್ಸಿನ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸ್ವಾತಂತ್ರ್ಯ ಗಳಿಸುವಲ್ಲಿ ಕಾಂಗ್ರೆಸ್ ಹೇಗೆ ಹೋರಾಟ ನಡೆಸಿತ್ತೆಂಬುದು ಕೂಡ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ಅದು ತನ್ನ ಒಟ್ಟು ಉದ್ದೇಶವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಸುಮಾರು 60 ವರ್ಷಗಳ ತನ್ನ ಅಮೋಘವಾಗಿರ್ತಕ್ಕಂಥ ಇತಿಹಾಸದಲ್ಲಿ ಅದು ಸಾಧಿಸಿಕೊಳ್ತದೆ ಅಂತಕ್ಕಂಥದ್ದು. ಈ ಹೋರಾಟದಲ್ಲಿ ಗಾಂಧೀಜಿಯವರಿಗೆ ಕೇವಲ ವಿದೇಶಿಯರನ್ನು ಹೊರದೂಡಬೇಕು ಅಂತಕ್ಕಂಥ ವಿಚಾರ ಅಷ್ಟೇ ಅಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದಾಗಿರೋದ್ರ ಜೊತೆಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಕೇವಲ ನಾವು ರಾಜಕೀಯ ಸ್ವಾತಂತ್ರ್ಯ ಪಡ್ಕೊಂಡ್ರೆ ಸಾಕಾಗುವುದಿಲ್ಲ. ಅದರ ಜೊತೆಗೆ ಗಾಂಧೀಜಿಯವರು ಆಲೋಚನೆ ಮಾಡ್ತಾರೆ, ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಇಲ್ಲಿ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವೂ ಕೂಡ ಭಾರತೀಯರಿಗೆ ಲಭಿಸಬೇಕು. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಭಾರತೀಯರಿಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ, ಅಂದರೆ ಅಲ್ಲೂ ಕೂಡ ನಮಗೆ ಸ್ವಾತಂತ್ರ್ಯ ಬೇಕು, ಅಂದರೆ ಪೂರ್ಣ ಸ್ವರಾಜ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನ ನಡೀತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. 1896ರಲ್ಲಿ ಕಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ರಮೇಶ್ ಚಂದ್ರ ಮಿತ್ರ ಅವರು ತಮ್ಮ ಭಾಷಣದಲ್ಲಿ ಈ ವಿಷಯವನ್ನು ಸಮರ್ಥವಾದಂಥ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ವಿದ್ಯಾವಂತ ಸಮುದಾಯ ದೇಶದ ಮೆದುಳು ಇದ್ದ ಹಾಗೆ ವಿವೇಚನಾಶೀಲತೆಯನ್ನು ಪ್ರತಿನಿಧಿಸುತ್ತಾರೆ. ಅವರು ಅವಿದ್ಯಾವಂತರ ಜನತೆಯ ನ್ಯಾಯಬದ್ಧ ವಕ್ತಾರರು ಆಗಿರ್ತಕ್ಕಂಥವರು. ಅದರ ಜೊತೆಗೆ ಅವರ ಹಿತಗಳನ್ನು ಮತ್ತು ಅವರ ಸ್ವಾಭಾವಿಕ ರಕ್ಷಕರು ಆಗಿರ್ತಾರೆ. ಇದನ್ನು ಬಿಟ್ಟು ಬೇರೆ ಯೋಜನೆ ಮಾಡುವುದಾದರೆ ಸರ್ಕಾರಕ್ಕೆ ಸೇವೆಯಲ್ಲಿರ್ತಕ್ಕಂಥ ವಿದೇಶಿ ಆಡಳಿತಗಾರರ ಮತ್ತು ಈ ದೇಶದ ವಿದ್ಯಾವಂತರಿಗಿಂತ ಹೆಚ್ಚಾಗಿ ಜನತೆಯ ಬೇಡಿಕೆಗಳನ್ನು ತಿಳಿದವರು ಎಂದು ನಂಬಬೇಕಾಗುತ್ತದೆ ಅಂತಕ್ಕಂಥದ್ದು. ಜೊತೆಗೆ ಎಲ್ಲ ಕಾಲದಲ್ಲಿ ಎಲ್ಲ ಸಂದರ್ಭಕ್ಕೂ ಎಲ್ಲ ಸಮಯದಲ್ಲಿ ಯಾರು ಆಲೋಚನೆ ಮಾಡ್ತಾರೆ ಅವರು ಈ ದೇಶವನ್ನು ಆಳ್ತಕ್ಕಂಥ ಶ್ರಮಜೀವಿಗಳಾಗ್ತಾರೆ ಅಂತಕ್ಕಂಥದ್ದು. ಅಂದರೆ ಈ ದೇಶದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಧಾರ್ಮಿಕ ಪ್ರತಿಯೊಂದು ವಿಷಯಗಳ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ, ಯಾರು ಅದರ ಬಗ್ಗೆ ಚಿಂತನೆ ಮಾಡ್ತಾರೆ, ಅಂಥವರು ಇಲ್ಲಿ ಈ ದೇಶವನ್ನು ಆಳ್ವಿಕೆ ಮಾಡತಕ್ಕಂಥ ಶ್ರಮಜೀವಿಗಳಾಗ್ತಾರೆ ಅನ್ನುವಂಥದ್ದು ಕೂಡ ನಿಜವಾಗಿರ್ತಕ್ಕಂಥ ಮಾತು ಅನ್ನುವಂಥದ್ದು ಗೊತ್ತಾಗ್ತದೆ. ಅದರ ಜೊತೆಗೆ ಈ ದೇಶದಲ್ಲಿ ಅತ್ಯಂತ ದುರದೃಷ್ಟಕರವಾಗಿರ್ತಕ್ಕಂಥ ಮತ್ತೊಂದು ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಅನಕ್ಷರಸ್ಥರ ಸಂಖ್ಯೆ ಕಡಿಮೆ ಇದೆಯಲ್ಲ, ಆ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಇದು ಒಂದು ದೇಶದ ದೌರ್ಬಲ್ಯ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಸ್ವಾಭಾವಿಕವಾಗಿರ್ತಕ್ಕಂಥ ಈ ವಿಷಯವನ್ನು ಅಂದರೆ ಶೈಕ್ಷಣಿಕ ರಂಗದಲ್ಲೂ ಕೂಡ ಸಾಕಷ್ಟು ಪರಿವರ್ತನೆಯನ್ನು, ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಸಮಾವೇಶದಲ್ಲಿ, ಕಲ್ಕತ್ತಾ ಸಮಾವೇಶದಲ್ಲಿ ನಡೀತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪ್ರತಿ ವರ್ಷ ಕಾಂಗ್ರೆಸ್ ಪದೇ ಪದೇ ನಿರ್ಣಯಗಳನ್ನು, ಬೇಡಿಕೆಗಳನ್ನು ಅನುಮೋದಿಸುತ್ತಾ ಹೋಗುತ್ತದೆ ಎಲ್ಲ ಕಾಂಗ್ರೆಸ್ಸಿನ ಸಮಾವೇಶದಲ್ಲಿ. ಆದರೆ ಸರ್ಕಾರ ಅವುಗಳನ್ನು, ಅಂದರೆ ಭಾರತೀಯರು ತಮ್ಮದೇ ಆಗಿರತಕ್ಕಂಥ ಬೇಡಿಕೆಗಳನ್ನು ಅವತ್ತಿನ ಸರ್ಕಾರದ ಮುಂದೆ ಮನವಿ ಮಾಡ್ತಾ ಹೋಗ್ತಾರೆ. ಅವರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಒಪ್ಪಿಸ್ತಾ ಹೋಗ್ತಾರೆ, ಮಂಡಿಸ್ತಾ ಹೋಗ್ತಾರೆ. ಆದರೆ ಅವತ್ತಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ ಅವುಗಳನ್ನು ನಿರ್ಭಯವಾಗಿ ನಿರಾಕರಿಸುತ್ತಲೇ ಮುಂದುವರಿತದೆ ಅವತ್ತಿನ ಇಂಗ್ಲೆಂಡ್ ಸರ್ಕಾರ ಅಂತಕ್ಕಂಥದ್ದು. ಇದರಿಂದ ಕಾಂಗ್ರೆಸ್ಸಿನ ವಲಯಗಳಲ್ಲಿ ಅಥವಾ ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ನಿರಾಶೆಯ ಕಾರ್ಮೋಡ ಮುಗೀತದೆ, ನಿರಾಶೆಯ ಕಾರ್ಮೋಡ ಉಂಟಾಗ್ತದೆ. ಅಂದರೆ ಅವರಿಗೆ ಈ ಇಂಗ್ಲೆಂಡ್ ಸರ್ಕಾರದ ಬಗ್ಗೆ ಭರವಸೆ ಇರೋದಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಕೇವಲ
ಮಾತುಗಳಿಂದ ಯಾವುದೇ ಒಂದು ಸುಧಾರಣೆ ಜಾರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಸೊ ಅದಕ್ಕೆ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಬೇಕಾಗಿತ್ತು ಅಥವಾ ನಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಬರೀ ಮಾತುಗಳಾಡೋದ್ರ ಮೂಲಕ ಅಥವಾ ಮನವಿ ಪತ್ರಗಳನ್ನು ಸಲ್ಲಿಸುವುದರ ಮೂಲಕ ಅಥವಾ ಮತ್ತೆ ಇನ್ಯಾವುದೇ ಸಹನೆಯಿಂದ ನಾವು ವರ್ತನೆ ಮಾಡಿದರೆ ಅದು ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿ ನಾವು ನಮ್ಮ ಸವಲತ್ತುಗಳನ್ನು ಅಥವಾ ನಮ್ಮ ಸೌಲಭ್ಯಗಳನ್ನು, ನಮ್ಮ ವಿಶೇಷವಾಗಿರ್ತಕ್ಕಂಥ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ಒಂದು ಮಾರ್ಗ, ಆ ಮಾರ್ಗ ಯಾವುದು ಅಂತ ಹೇಳಿದ್ರೆ ಚಳವಳಿಯನ್ನು ಮಾಡುವುದರ ಮೂಲಕ ನಾವು ಅದನ್ನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ನಂಬಿಕೆಯನ್ನು ಭಾರತದ ಕಾಂಗ್ರೆಸ್ಸಿಗರಲ್ಲಿ ಇರ್ತದೆ. ಅದು ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ವಾದ ಇರ್ತದೆ. ಹಾಗಾಗಿ ಬಾಲ್ ಗಂಗಾಧರ್ ತಿಲಕ್ ಅವರು ಇಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಚಳವಳಿಯನ್ನು ಹೂಡುವುದರ ಮೂಲಕ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಷೆಯ ಆಧಾರದ ಮೇಲೆ 20 ಪ್ರಾಂತಗಳಾಗಿ ಆಯಾ ವಿಭಾಗದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಪಕ್ಷ ಸಂಘಟಿಸಬೇಕು ಅಂತಕ್ಕಂಥದ್ದು, ಪ್ರತಿ ಘಟಕದಲ್ಲೂ ಕೂಡ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಖಜಾಂಚಿಯನ್ನು ನೇಮಕ ಮಾಡತಕ್ಕಂಥದ್ದು, 14 ಜನ ಕಾರ್ಯಕಾರಿ ಮಂಡಳಿಯ ರಚನೆ ಮಾಡುವುದರ ಮೂಲಕ ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಸಮ್ಮೇಳನ ನಡೆಸುವುದು, ಹಾಗೆಯೇ ಪ್ರಾಂತೀಯ ಸಮ್ಮೇಳನ ನಡೆಸುವುದು, ಪಿರಮಿಡ್ ಆಕೃತಿಯಲ್ಲಿ ಪಕ್ಷವನ್ನು ರಚಿಸುವುದರ ಮೂಲಕ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಆ ಒಂದು ಕೆಲಸ, ಆ ಒಂದು ಕಾರ್ಯ ಈ ಕಾಂಗ್ರೆಸ್ ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವವನ್ನು ಒಟ್ಟಾರೆ ಶಾಶ್ವತವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು, ಇಂಗ್ಲೆಂಡಿನ ಮಹಾರಾಣಿಯ ವಿರೋಧ ಪಕ್ಷದಂತೆ ಭಾರತದಲ್ಲೂ ಕಾಂಗ್ರೆಸ್ ಪಕ್ಷ ತನ್ನದೇ ಆಗಿರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು, ಸರ್ಕಾರದ ಲೋಪದೋಷಗಳನ್ನು ಅವರ ಗಮನಕ್ಕೆ ತಂದು ಅದರ ಪರಿಹಾರಕ್ಕೆ ಸಲಹೆಯನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಭಾರತೀಯರನ್ನು ಬ್ರಿಟಿಷ್ ಸಾಮ್ರಾಜ್ಯದ ಹೆಮ್ಮೆಯ ಪೌರರನ್ನಾಗಿಸಬೇಕು. ನೈತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಬ್ರಿಟಿಷ್ ಪೌರರಾಗಿ ಇರತಕ್ಕಂಥದ್ದೇನಿದೆಯಲ್ಲ ಅದರಿಂದ ನಾವು ನಮ್ಮದೇ ಆಗಿರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ನೈತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ನಾವು ಪ್ರಗತಿಯನ್ನು ಸಾಧಿಸಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ, ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಹೋರಾಟದ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಗಣ್ಯಮಾನ್ಯ ಸದಸ್ಯರು ಆಲೋಚನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಈ ರಾಷ್ಟ್ರೀಯ ಪಕ್ಷ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತದೆ ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಮಂದಗಾಮಿಗಳ ಪಾತ್ರ ಏನು ಅಂತ ನಾವು ಗಮನಿಸುವುದಾದರೆ, ಮಂದಗಾಮಿಗಳ ಪಕ್ಷದಲ್ಲಿ ಯಾರ್ಯಾರು ಇದ್ದರು ಅಂತ ಹೇಳಿದ್ರೆ ವ್ಯಾಪಾರಿಗಳು, ವಕೀಲರು, ವಿದ್ವಾಂಸರು, ಪತ್ರಿಕೋದ್ಯಮದವರು ಮುಂತಾದ ಗಣ್ಯ ವ್ಯಕ್ತಿಗಳು ಇದ್ದಿರುವುದು ನಮಗೆ ಕಂಡುಬರುತ್ತದೆ. ಇವರೆಲ್ಲರೂ ಏನಾಗಿದ್ದರು ಅಂತ ಹೇಳಿದ್ರೆ ಕಟ್ಟ ದೇಶಾಭಿಮಾನಿಗಳಾಗಿದ್ದರು, ರಾಷ್ಟ್ರೀಯವಾದಿಗಳಾಗಿದ್ದರು. ಅಂಥವ್ರುಗಳಲ್ಲಿ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಆನಂದ್ ಚಾರ್ಲು, ಲಾಲ್ ಮೋಹನ್ ಘೋಷ್, ರಾಸ್ ಬಿಹಾರಿ, ಡಿ.ಇ. ವಾಚು ಇಂಥ ನಾಯಕರು ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥ ನಾಯಕರುಗಳಾಗಿದ್ದರು ಅನ್ನೋದು ಗೊತ್ತಾಗ್ತದೆ. ಇವರು ಮಂದಗಾಮಿ ಎನ್ನುವಂಥ ಒಂದು ಪಕ್ಷಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಳೆಯನ್ನು ತುಂಬುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ, ಅಥವಾ ಆ ಪಕ್ಷಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬುತ್ತಾರೆ, ಆ ಪಕ್ಷಕ್ಕೆ ಒಂದು ಚೈತನ್ಯವನ್ನು ತುಂಬುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಭಾರತದ ಸ್ವತಂತ್ರ ಆಂದೋಲನದಲ್ಲಿ ಈ ದೇಶದಲ್ಲಿ 2 ಗುಂಪುಗಳು ಹುಟ್ಕೊಳ್ತವೆ. ಆ 2 ಗುಂಪುಗಳು ಅಂತ ಹೇಳಿದ್ರೆ ಒಂದು ಮಂದಗಾಮಿಗಳು, ಮತ್ತೊಂದು ತೀವ್ರಗಾಮಿಗಳು ಅಂತ ಇಟ್ಕೊಂಡ್ಬಿಟ್ಟು. ಸೊ ಹಾಗಾಗಿ ಈ ಮಂದಗಾಮಿಗಳು ಇಲ್ಲಿ ಇರ್ತಕ್ಕಂಥ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಇವರು ತಮ್ಮದೇ ಆಗಿರ್ತಕ್ಕಂಥ ಆ ಹೋರಾಟದ ಮೂಲಕ, ಶಾಂತ ರೀತಿಯ ಹೋರಾಟದ ಮೂಲಕ ಈ ದೇಶದಲ್ಲಿ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು. ಈ ಮೇಲ್ಕಂಡ ಮುಖಂಡರುಗಳಲ್ಲಿ ಹಲವಾರು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಬಂದಿರತಕ್ಕಂಥವರಾಗಿರೋದ್ರಿಂದ, ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯನ್ನು ತಿಳ್ಕೊಂಡವರಾಗಿರೋದ್ರಿಂದ, ಅಥವಾ ಪಾಶ್ಚಾತ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡಿರೋರಾಗಿರೋದ್ರಿಂದ ಇವರಲ್ಲಿ ತಮ್ಮ ದೇಶದ ಬಗ್ಗೆ ಒಗ್ಗಟ್ಟು ಮೂಡುತ್ತದೆ, ಇವರಲ್ಲಿ ರಾಷ್ಟ್ರಪ್ರೇಮ ಉಂಟಾಗ್ತದೆ, ರಾಷ್ಟ್ರಭಕ್ತಿ ಅನ್ನುವಂಥದ್ದು ಬೆಳೀತದೆ. ತಮ್ಮ ಬೇಡಿಕೆಗಳನ್ನು ಇವರು ಮಿತವಾಗಿರುತ್ತಿದ್ದರು ಅಂತಕ್ಕಂಥದ್ದು. ಬ್ರಿಟಿಷರನ್ನು ಹಿಂದಿನಿಂದಲೂ ಇವರು ಗೌರವದಿಂದ ಕಾಣತಕ್ಕಂಥವರಾಗಿದ್ದರು ಈ ಮೇಲೆ ಹೇಳಿರ್ತಕ್ಕಂಥ ಮಂದಗಾಮಿಗಳ ನಾಯಕರುಗಳು. ಸೊ ಹಾಗಾಗಿ ಇವರಿಗೆ ಈ ದೇಶದ ಬಗ್ಗೆ ತುಂಬಾ ಕಳಕಳಿ ಇದ್ದಿರ್ತಕ್ಕಂಥವ್ರು ಇದ್ದರೂ ಕೂಡ ಇದರಲ್ಲಿ ಬ್ರಿಟಿಷ್ ಪ್ರಭಾವಿತ ಆಡಳಿತದ ನ್ಯಾಯ ವಿತರಣೆಗೆ ಮುಂತಾದವುಗಳನ್ನು ಇವರಿಗೆ ನಂಬಿಕೆ ಇತ್ತು. ಬ್ರಿಟಿಷರು ಒಂದಲ್ಲ ಒಂದು ದಿವಸ ನಮ್ಮ ದೇಶವನ್ನು ನಮಗೆ ಬಿಟ್ಟು ಕೊಡ್ತಾರೆ ಅಂತಕ್ಕಂಥ ಭರವಸೆ ಅಥವಾ ನಂಬಿಕೆಯನ್ನು ಇಟ್ಕೊಂಡು ಜೀವನ ಕಳೀತಕ್ಕಂಥವರಾಗಿದ್ದರು ಈ ಮಂದಗಾಮಿಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ. ತಮ್ಮ ಕುಂದುಕೊರತೆಗಳನ್ನು ಅವರು ಖಂಡಿತವಾಗಿ ಬಗೆಹರಿಸ್ತಾರೆ ಅನ್ನುವಂಥ ನಂಬಿಕೆ ಇವರಲ್ಲಿದೆ ಅಂತಕ್ಕಂಥದ್ದು.
ಅಂದರೆ ಬ್ರಿಟಿಷರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಇವತ್ತು ಸ್ಪಂದಿಸದೇ ಇರ್ಬೋದು, ನಾಳೆ ಸ್ಪಂದಿಸದೇ ಇರ್ಬೋದು, ಒಂದಾದರೂ ಒಂದು ದಿವಸ ಇವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವರಾಗಿದ್ದರು. ಆದರೆ ಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟದಲ್ಲಿ ಇವರಿಗೆ ನಂಬಿಕೆ ಇರಲಿಲ್ಲ. ಒಟ್ಟಾರೆ ಇವರು ಸೌಮ್ಯವಾದಿಗಳಾಗಿದ್ದರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಯಾವುದೇ ಕಾರಣದಿಂದ ಬ್ರಿಟಿಷರನ್ನು ಎದುರು ಹಾಕಿಕೊಳ್ಬೇಕು ಅಥವಾ ಬ್ರಿಟಿಷರನ್ನು ಎದುರಾಳಿಗಳನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇವರಿಗೆ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಇವರೆಲ್ಲರೂ ಆ ಮಂದಗಾಮಿಗಳು ಅನಿಸ್ಕೊಂಡಿರ್ತಕ್ಕಂಥವರೆಲ್ಲರೂ ತುಂಬ ಸಹನಶೀಲತೆ ಉಳ್ತಕ್ಕಂಥವರಾಗಿದ್ದರು ಅನ್ನೋದು ಗೊತ್ತಾಗ್ತದೆ. ಮಂದಗಾಮಿಗಳು ಯಾವುದೇ ಕಾರಣದಿಂದಲೂ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಸುಧಾರಣೆಯನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮನವಿ ಪತ್ರಗಳನ್ನು ಸಲ್ಲಿಸಬೇಕು, ವಿನಂತಿಯನ್ನು ಮಾಡಿಕೊಳ್ಬೇಕು. ಆದ್ದರಿಂದ ಇವರ ರೀತಿ ಏನಾಗಿತ್ತು ಅಂತ ಹೇಳಿದ್ರೆ, ಇವರ ನೀತಿ, ಇವರದೇ ಆಗಿರ್ತಕ್ಕಂಥ ಪಾಲಿಸಿ ಏನಾಗಿತ್ತು ಅಂತ ಹೇಳಿದ್ರೆ ರಾಜಕೀಯ ಭಿಕ್ಷೆ ಎಂಬುದಾಗಿ ಇಲ್ಲಿ ಇಂಗ್ಲೀಷಲ್ಲಿ ಕರೀತಾರೆ. ಯಾಕಂದರೆ ಇವರು ಪ್ರತಿ ಸಾರಿ ಹೋದಾಗೆಲ್ಲ ಬಹಳ ದಯಾಳವಾಗಿ ಸಿಂಪತಿಯನ್ನು ತೋರಿಸ್ತಾರೆ, ತುಂಬ ನಿಷ್ಠೆಯಿಂದ ವರ್ತನೆ ಮಾಡ್ತಕ್ಕಂಥವ್ರಾಗಿರೋದ್ರಿಂದ ಪ್ರತಿ ಸಾರಿ ಇವರು ಬೇಡಿಕೆಯನ್ನು ಪತ್ರದ ಮೂಲಕ ಅಥವಾ ಏನು ಲಿಖಿತದ ಮೂಲಕ ಸಲ್ಲಿಸಿದರೂ ಕೂಡ ಬ್ರಿಟಿಷರು ಹೋದಂಗೆಲ್ಲ ಅವ್ರು ಏನಾಗ್ತಿದ್ರು ಅಂತ ಹೇಳಿದ್ರೆ ಹೌದು ನೋಡೋಣ ಮಾಡೋಣ ಅನ್ನುವಂಥ ಆಲೋಚನೆ ವಿಚಾರಗಳನ್ನು ಹೇಳ್ತಾ ಇದ್ರೆ ವಿನಃ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಬ್ರಿಟಿಷರು ಕೊಡ್ತಾ ಇರಲಿಲ್ಲ. ಆದರೂ ಕೂಡ ಬ್ರಿಟಿಷರು ಇವ್ರ ಬಗ್ಗೆ ಏನು ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ಇವರು ನಮ್ಮ ಹತ್ರ ರಾಜಕೀಯ ಭಿಕ್ಷೆ ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಅಹಮ್ಮಿಕೆ ಅಥವಾ ಆ ಒಂದು ದುರ್ವರ್ತನೆ ಬ್ರಿಟಿಷರಲ್ಲಿ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಭಿಕ್ಷೆ ಬೇಡುವುದು ಇವರ ಧರ್ಮ, ಅದನ್ನು ನೀಡುವುದು ಅವರ ಕರ್ಮ. ಈ ಭಿಕ್ಷಾಟನೆಯಿಂದಲೇ ಇವರು ಸಂತೃಪ್ತಿ ಪಟ್ಟುಕೊಳ್ಳುತ್ತಿದ್ದಾರೆ. ಈ ರೀತಿ ಭಾರತೀಯರನ್ನು ಕಂಡ್ರೆ ಬ್ರಿಟಿಷರು ಹೇಳ್ತಾ ಇದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಒಟ್ಟಾರೆ ಸ್ವಾಮಿನಿಷ್ಠೆ, ಸೌಮ್ಯ ಭಾವನೆ, ಪ್ರಾರ್ಥನೆ ಹಾಗೂ ಭಿಕ್ಷೆ ಬೇಡುವಂಥ ಧ್ವನಿ ಇವುಗಳ ಪ್ರದರ್ಶನದಿಂದ ತರುಣ ಕಾಂಗ್ರೆಸ್ ಅಂತಕ್ಕಂಥದ್ದು ಆ ಒಂದು ಕಾಲದಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜಕೀಯ, ಶಿಕ್ಷಣ, ಭಾರತೀಯರಲ್ಲಿ ಏಕಭಾವನೆ ಮೂಡಿಸುವುದಕ್ಕೆ ತಾವೆಲ್ಲರೂ ಒಂದೇ ರಾಷ್ಟ್ರಕ್ಕೆ ಸೇರಿದವರು ಎಂಬ ಭಾವನೆಯನ್ನು ಚಿಮ್ಮುವಂತೆ ಮಾಡುವಂಥದ್ದು ಮೊದಲಾದ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ತುಂಬ ಸಹನಶೀಲತೆಯಿಂದ ಇಲ್ಲಿರ್ತಕ್ಕಂಥ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಮಂದಗಾಮಿಗಳು. ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಮುಂಬೈಲಿ ನಡೆದಾಗ ಸುರೇಂದ್ರನಾಥ್ ಬ್ಯಾನರ್ಜಿಯವರು, ಅಶ್ವಿನಿ ಕುಮಾರ್ ದತ್, ಅರವಿಂದ್ ಘೋಷ್, ಬಿಪಿನ್ ಚಂದ್ರ ಪಾಲ್, WC ಬ್ಯಾನರ್ಜಿ ಮುಂತಾದವರೆಲ್ಲರೂ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ವ್ಯವಸ್ಥಾಪಕರು ಮನೋನಿರ್ಧಾರದಂತೆ ಕಾಂಗ್ರೆಸ್ಸಿನ ಉದ್ದೇಶಗಳನ್ನು ರಚಿಸುವಂತೆ WC ಬ್ಯಾನರ್ಜಿಯವರು ಮೊದಲ ಅಧಿವೇಶನದಲ್ಲಿ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಹಲವಾರು ಯೋಜನೆಗಳನ್ನು ಹಾಕಿಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. WC ಬ್ಯಾನರ್ಜಿಯವರು ಹಾಕಿಕೊಂಡಿರ್ತಕ್ಕಂಥ ಆ ಯೋಜನೆಗಳು ಯಾವುವು ಅಂತ ನಾವು ಗಮನಿಸುವುದಾದರೆ, ದೇಶದ ಸೇವೆಗಾಗಿ ದುಡಿಯುವಂಥ ಪ್ರತಿಯೊಬ್ಬ ಭಾರತೀಯರನ್ನು ಸ್ನೇಹ ಸೌಹಾರ್ದಯುತವಾಗಿ ಕಾಣಬೇಕು ಅನ್ನುವಂಥದ್ದು, ಪ್ರತಿಯೊಬ್ಬ ದೇಶಭಕ್ತನಲ್ಲೂ ರಾಷ್ಟ್ರೀಯತೆಯ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥದ್ದು, ಅಂಥ ಒಂದು ರಾಷ್ಟ್ರೀಯ ಹುರಿಯಾಳುಗಳನ್ನು ಸಂಘಟಿಸುವುದು, ಬಡತನವನ್ನು ಕಿತ್ತಿ ಒಗೆಯುವಂಥ ವಿಧಾನಗಳನ್ನು ಯೋಚಿಸುವುದು, ಸಾಮಾನ್ಯ ಜನತೆ ಹಿತಕ್ಕಾಗಿ ದುಡಿಯುವಂಥ ರಾಜಕಾರಣಿಗಳನ್ನು ಬಯಸಬೇಕು ಅಂತಕ್ಕಂಥದ್ದು, ದೇಶದ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲು ಅನೇಕ ವಿದ್ವಾಂಸರುಗಳನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ದುಡಿಯೋಕ್ಕೆ ಪ್ರಾರಂಭ ಮಾಡ್ತದೆ. ಈ ಮಂದಗಾಮಿಗಳಿಗೂ ಸರ್ಕಾರಕ್ಕೂ ಮಧುರವಾಗಿರ್ತಕ್ಕಂಥ ಬಾಂಧವ್ಯವಿದ್ದಿತ್ತು ಅನ್ನೋದು ಗೊತ್ತಾಗ್ತದೆ. ಬ್ರಿಟಿಷ್ ಸರ್ಕಾರ ಭಾರತೀಯರ ಆಶೋತ್ತರಗಳ ಕಡೆ ತನ್ನ ದೃಷ್ಟಿಯನ್ನು ಹರಿಸದೆ ಹೋದದ್ದು ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಅನ್ನುವಂಥದ್ದು ಉದ್ರೇಕಗೊಳ್ಳುತ್ತದೆ. ಅಲ್ಲದೆ ಕಾಂಗ್ರೆಸ್ ಮುಖಂಡರು ದೇಶದ ಜನತೆಯಲ್ಲಿ ಕಿಚ್ಚನ್ನು ಎಬ್ಬಿಸ್ತಾರೆ. ಬಂಗಾಳ ವಿಭಜನೆ ಜನತೆಯಲ್ಲಿ ರಾಷ್ಟ್ರೀಯತೆ ಕಿಚ್ಚನ್ನು ಪ್ರಜ್ವಲಿಸುವುದು, ಒಂದೇ ಒಂದು ಮಾತರಂ ಅಂತಕ್ಕಂಥ ಘೋಷಣೆಯನ್ನು ಮೊಳಗುವುದರ ಮೂಲಕ ಅನೇಕ ಬ್ರಿಟಿಷರು ಸರ್ಕಾರಕ್ಕೆ ತಮ್ಮ ಮನವಿಗಳನ್ನು ಸಲ್ಲಿಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆಡಳಿತದಲ್ಲಿ ದೇಶೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು, ಭೂ ಕಂದಾಯವನ್ನು ಇಳಿಸಬೇಕು, ಬಡ ಜನತೆಯ ಮೇಲೆ ಹೇರಿರ್ತಕ್ಕಂಥ ತೆರಿಗೆಯನ್ನು ಆದಷ್ಟು ತಗ್ಗಿಸಬೇಕು, ಇಂಡಿಯಾದ ಸಂಪನ್ಮೂಲಗಳು ಅಂದರೆ ಭಾರತ ಸಂಪನ್ಮೂಲಗಳಾಗಿರ್ತಕ್ಕಂಥ ಕಚ್ಚಾ ಪದಾರ್ಥಗಳು, ಹಣಕಾಸು ಇಂಗ್ಲೆಂಡಿಗೆ ರಫ್ತಾಗುವುದನ್ನು ತಡೆಗಟ್ಟಬೇಕು, ನೀರಾವರಿ ಸೌಲಭ್ಯಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥದ್ದು, ವ್ಯವಸಾಯಕ್ಕೆ ಅನುಕೂಲವಾಗ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಇದು ಮಂದಗಾಮಿಗಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿನಂತಿಯಾಗಿ ಇದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ನೆಕ್ಸ್ಟ್ ಏನಂತ ಮುಂದಿನ ಕ್ಲಾಸ್ನಲ್ಲಿ ನಾವು ಅದರ ಬಗ್ಗೆ ಅಧ್ಯಯನ ಮಾಡೋಣ.